ಬಾಗಲಕೋಟೆ ಟಿಕೆಟ್ ಮಿಸ್ ಆಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಣಾ ಕಾಶ್ಯಪ್ನವರ ಅಸಮಾಧಾನ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ವೀಣಾ ಕಾಶ್ಯಪ್ನವರು ಹೋದಲ್ಲಿ ಬಂದಲೆಲ್ಲ ಕಣ್ಣೀರು ಹಾಕ್ತಾ ಇದ್ರು, ತೀವ್ರ ಬೇಸರ ವ್ಯಕ್ತಪಡಿಸ್ತಾ ಇದ್ರು, ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು ಅವರ ಬೆಂಬಲಿಗರಿಂದ. ಇದೀಗ ವಿನಯ್ ಕುಲಕರ್ಣಿ ಸಂಧಾನಕ್ಕೆ ಅಂತ ತೆರಳಿದ ಸಂದರ್ಭ ಅವರೆದುರೇ ವೀಣಾ ಕಾಶ್ಯಪ್ನವರು ತೀವ್ರ ಬೇಸರ ಹೊರಹಾಕಿದ್ದಾರೆ. ವಿಜಯಾನಂದ ವಿನಯ್ ಕುಲಕರ್ಣಿ ಪರವಾಗಿ ಸಮಾಜ ನಿಲ್ಲಬೇಕು, ಇವರಿಬ್ಬರ ವಿಷಯದಲ್ಲಿ ಬಹಳಷ್ಟು ಕುತಂತ್ರ ಮತ್ತೆ ಹುನ್ನಾರ ನಡೆದಿದೆ. ವಿಜಯಾನಂದ ಕಾಶ್ಯಪ್ನವರು ಮತ್ತೆ ವಿನಯ್ ಕುಲಕರ್ಣಿ ಇಬ್ಬರಲ್ಲಿ ಒಬ್ಬರಿಗೆ ಸ್ಥಾನ ಸಿಗಬೇಕಿತ್ತು, ಯಾವ ಕಾರಣಕ್ಕೆ ಸಿಕ್ಕಿಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ವೀಣಾ ಕಾಶ್ಯಪ್ನವರು ಹೇಳಿದ್ದಾರೆ. ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದ ಸಂದರ್ಭದಿಂದಲೂ ಕೂಡ ವೀಣಾ ಕಾಶ್ಯಪ್ನವರು ತಮ್ಮ ಅಸಮಾಧಾನ, ಬೇಸರ, ದುಃಖವನ್ನ ಹೋದಲ್ಲಿ ಬಂದಲೆಲ್ಲ ಹೊರಹಾಕ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಇಬ್ಬರನ್ನ ಸಮಾಜದ ಶಕ್ತಿಯಾಗಿ ಬೆಳೆಸಬೇಕು. ಪಂಚಮಸಾಲಿ ಸಮಾಜದ ಹಿರಿಯರಿಗೆ ವೀಣಾ ಈ ರೀತಿ ಮನವಿ ಮಾಡಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳುವಂಥ ಕೆಲಸ ಸಮಾಜ ಮಾಡಬೇಕಾಗಿದೆ. ಇವತ್ತು ಅದು ಸಮಾಜದ ಕೈಯಲ್ಲೈತಿ. ಭಾಳಷ್ಟು ಹುನ್ನಾರಗಳು, ಭಾಳಷ್ಟು ಕುತಂತ್ರಗಳು ನಡೀತಾನೆ ಇರ್ತವೆ. ಅವ್ರನ್ನ ಮುಗಿಸುವಂಥ ಕೆಲಸ ಸಚಿವ ಸ್ಥಾನ ಇಬ್ಬರಲ್ಲೊಬ್ರಿಗೆ ಸಿಗಬೇಕಾಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಕಾರಣದಿಂದ ಸಿಗಲಿಲ್ಲ ಅಂತ. ಮುಂದಿನ ದಿನಮಾನದಲ್ಲಿ ಎತ್ತರಕ್ಕೆ ಬೆಳಿಬೇಕಾದ್ರೆ ಕಾಲು ಹಿಡಿದು ಜಗ್ಗುವಂಥ ಕೆಲಸ ಬಂದಾಗ ಇವತ್ತು ನಮ್ಮ ಶಕ್ತಿ ಅಂದರೆ ಅವರಿಬ್ಬರು. ಅವರನ್ನು ನಾವು ಬೆಳೆಸುವಂಥ ಕೆಲಸ ಮಾಡಿ ಏನಾದರೂ ಸಚಿವ ಸ್ಥಾನದಲ್ಲೂ ನಾವು ಹಿಂಗೆ ಮೀಟಿಂಗ್ ಸೇರಿ ಧ್ವನಿಯನ್ನು ಎತ್ತಿದ್ರೆ ಖಂಡಿತವಾಗ್ಲೂ ಇಬ್ಬರಲ್ಲೊಬ್ರಿಗೆ ಸಚಿವ ಸ್ಥಾನ ಸಿಕ್ತಿತ್ತು ಅಂತೇಳಿ ನನ್ನ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ, ಏನೇ ಒಂದು ಮುಂದಿನ ದಿನಮಾನದಲ್ಲಿ ಅನ್ಯಾಯ ಆದರೂ ನಮ್ಮ ಸಮಾಜಕ್ಕೆ ಧ್ವನಿ ಎತ್ತುವಂಥ ಕೆಲಸ ಇವತ್ತು ಒಗ್ಗಟ್ಟಾಗಿ ಮಾಡೋಣ. ಅವರಿಬ್ಬರನ್ನ ದೊಡ್ಡ ಶಕ್ತಿಯಾಗಿ ಬೆಳೆಸುವಂಥ ಜವಾಬ್ದಾರಿ ಇವತ್ತು ಹಿರಿಯ ನಾಯಕರಲ್ಲಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಎಲ್ಲರೂ ಹಿರಿಯರು ಸೇರಿದ್ದೀರಾ. ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂದವರಾಗಿರ್ಬೋದು. ನೀವು ಅವಕಾಶ ಕೊಟ್ಟರೆ ನಾವು ಬೆಳಿತೀವಿ. ಆದರೆ ಅವರು ನಮ್ಮ ಸಮಾಜದ ದೊಡ್ಡ